ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಒಳಗಡೆ ಎಲ್ಲಾ ಕಾರ್ಪೊರೇಟರ್ಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಒಳಗಡೆ ಸಭೆಯನ್ನು ನಡೀತಾ ಇದೆ. ಆ ಸಭೆಯಲ್ಲಿ ಮಹಾನಗರ ವರದಿ ಜಾರಿಗೆ ತರಲಿಲ್ಲ ಅಂದ್ರೆ ಕೂಡ ನಿಮ್ಮನ್ನು ಒಬ್ಬರನ್ನು ಹೊರಗೆ ಬಿಡುವಂತ ಅವಕಾಶ ಕೊಡೋದಿಲ್ಲ. ಇವತ್ತು ಇಷ್ಟ ಜನ ಬಂದೇವಂತ ತಿಳ್ಕೊಬೇಡಿ, ಸಾವಿರಾರು ಜನ ಇನ್ನ ಬರ್ತಾರ. ಮಹಾಜನ ವರದಿ ಆಗುವವರೆಗೆ ನಮ್ಮ ಹೋರಾಟ ಯಾವತ್ತೂ ನಿಂದ್ರೋದಿಲ್ಲ. ಏನು ಮಾತು ಕೊಟ್ಟಿದ್ರಿ ಮೊನ್ನೆ, ಮಹಾಜನ ವರದಿ ಪಾಸ್ ಮಾಡ್ತೇವೆ, ಮಹಾಜನ ವರದಿ ಜಾರಿಗೆ ತರ್ತೇವೆ, ಎಲ್ಲಿ ತಂದಿರಿ? ಯಾರು ಹೇಳಿದ್ರು? ಕರ್ನಾಟಕ ರಾಜ್ಯ ಸರ್ಕಾರ ನೇರವಾಗಿ ಹೇಳ್ತಾ ಇದೀವಿ ನಿಮಗೆ, ಇನ್ನು ಬರೋ ಚುನಾವಣೆಯಲ್ಲಿ ನಿಮ್ಮ ಪಾಠವನ್ನು ಕಲಿಸಬೇಕಾಗ್ತಿದೆ. ಮಹಾಜನ ವರದಿ ಯಾರಿಗೆ ತರಲಿಲ್ಲ ಅಂದ್ರೂ ಕೂಡ ಆಗುವವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಇದ್ದಿದ್ದ ಉಳಿಕಿದ ಎಲ್ಲಾ ಕನ್ನಡ ಪರ ಸಂಘಟನೆ ಒಕ್ಕೂಟದ ಪರವಾಗಿ ಇವತ್ತಿನ ಹೋರಾಟ ಮಹಾನಗರ ಪಾಲಿಕೆಗೆ ಮುಕ್ತಿ ಹಾಕುವಂತ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮಹಾಜನ ವರದಿಯನ್ನು ಜಾರಿಗೆ ತರಲಿಲ್ಲ ಅಂದ್ರೂ ಕೂಡ ಯಾರನ್ನು ಒಳಗಡೆ ಸಭೆ ಮಾಡ್ತಾ ಇದಾರಲ್ಲ ಅವ್ರಿಗೆ ಯಾರಿಗೂ ಹೊರಗೆ ಬಿಡುವುದಿಲ್ಲ ಅಂತ ಈ ಹೋರಾಟ ನಡೆಸ್ತಾ ಇದೆ. ಬೇಕೇ ಬೇಕು.